ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ. ಯೂನಿಕ್ ರೆಸಿಪಿ ಕೊರಿಯಂಡರ್ ಚಿಕನ್ ಅಂತ. ಸಿಂಪಲ್ ಡ್ರೈ ರೆಸಿಪಿ ಇದು. ನೀವು ಸ್ಟಾರ್ಟರ್ ಆಗಿ ಇದು ಕೊಡ್ಬೋದು. ಇದನ್ನು ಟ್ರೈ ಮಾಡಿ ನೋಡಿ ಒಮ್ಮೆ. ಮತ್ತು ಈ ವಿಡಿಯೋನ ಎಂತ ತನಕ ನೋಡಿ. ತುಂಬ ಚಿಕ್ಕ ವಿಡಿಯೋ ಇದು, ಒಂದು 3 ನಿಮಿಷ ಇರ್ಬೋದು ಅಷ್ಟೇ. ಸೊ ಪ್ಲೀಸ್ ಎಂಡ್ ತನಕ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಕೊರಿಯಾಂಡರ್ ಚಿಕನ್ ಮಾಡ್ತಿದ್ದೇನೆ. ಸಿಂಪಲ್ ರೆಸಿಪಿ ಇದು, ಮಾಡಿ ನೋಡುವ. ಮೊದಲಿಗೆ ಇದಕ್ಕೆ ಸ್ವಲ್ಪ ಚಿಕ್ಕ ಮ್ಯಾರಿನೇಷನ್ ಮಾಡಲಿಕ್ಕೆ ಉಂಟು. ಅದಕ್ಕೆ ಮೊದಲಿಗೆ ಚಿಕನ್ಗೆ 4 ಟೀ ಸ್ಪೂನ್ ಮೈದಾ, 4 ಟೀ ಸ್ಪೂನ್ ಕಾರ್ನ್ಫ್ಲವರ್, ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀರಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರನ್ನು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇಡಿರಿ. ಇದನ್ನು ನಂತರ ಫ್ರೈ ಮಾಡಿ. ಫ್ರೈ ಆದ ನಂತರ ಇದು ತೆಗೆದಿಡಿರಿ. ಇದು ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಗಾರ್ಲಿಕ್, ಗ್ರೀನ್ ಚಿಲ್ಲೀಸ್ ಮತ್ತು ಕರಿ ಲೀವ್ಸ್ ಇದನ್ನು ಹಾಕಿ ಫ್ರೈ ಮಾಡಿ. ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕಿ ನಂತರ ಇದಕ್ಕೆ ಫ್ರೈಡ್ ಚಿಕನ್ ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರನ್ನು, 2 ಟೀ ಸ್ಪೂನ್ ಗೀ ಹಾಕಿ ನಂತರ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1 ದೊಡ್ಡ ಟೀ ಸ್ಪೂನ್ ಬಟರನ್ನು ಹಾಕಿ ಮತ್ತೆ 1 ಫುಲ್ ಕ್ರೀಮ್ ಸಿಗ್ತದಲ್ಲ, ಫ್ರೆಶ್ ಕ್ರೀಮ್, ಅದನ್ನು ಹಾಕಿ ಮಿಕ್ಸ್ ಮಾಡಿ. ನಮ್ಮ ರೆಸಿಪಿ ರೆಡಿ ಆಗಿದೆ. ಬೇಗನೆ ಆಗ್ತದೆ ಇದು, ಮತ್ತೆ ಒಳ್ಳೆ ರುಚಿಕರವಾಗಿ ಬರ್ತದೆ ಇದು. ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿ. ನಮ್ಮ ಕೊರಿಯಂಡರ್ ಚಿಕನ್ ರೆಡಿ ಆಗಿದೆ. ಯೂನಿಕ್ ಟೇಸ್ಟ್ ಉಂಟು ಇದರದ್ದು. ಟ್ರೈ ಮಾಡಿ ನೋಡಿ ಒಮ್ಮೆ. ಈ ರೆಸಿಪಿ ಮಾಡಿ ನೋಡಿ ನೀವು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಬೇರೆನೇ ಟೇಸ್ಟ್ ಬರ್ತದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು, ನಂಗೆ ತುಂಬ ಖುಷಿ ಆಯಿತು. ಇವನ್ ನನ್ನ ಪೇರೆಂಟ್ಸ್ಗೂ ಕೂಡ ತುಂಬ ಇಷ್ಟ ಆಯಿತು. ಇದು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.